ಒಂದು ನಿಮಿಷ ಇವಳು ನೋಡಿ. ಶುಬ್ಬಿ ಅಲ್ಲ ಶುಬ್ಬಿ ಗಾಯ್ಸ್ ನಾಯಿ ಮರಿ ಥರನೇ ಐತೆ ತಾನೇ. ಗೈಸ್ ಫೀಲ್ ಆಯ್ತಾಳು ಅವಳು ಡಾಕ್ಟ್ರಿಗೆ ಹೇಳಿಲ್ಲ ಅಂತ. ಪಾಪಚ ಅಂತ ಕೇಳಿದೆ ಮಗಳೇ ನನಗೆ. ಹೊಟ್ಟೆಲ್ ಪಾಪ ಇತ್ತ ಇನ್ನೊಂದ್ಸಲ ಒದೆಯಲ್ಲ ಚಿಕ್ಕಿ. ಸಾರಿ ಚಿಕ್ಕಿ, ಪಾಪನ್ ಫ್ರೆಂಡ್ ಮಾಡ್ಕೊರು ಚಿಕ್ಕಿ ಅಂತ ಕೇಳ್ತಿದ್ಲು ಗೈಸ್. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಇವಾಗಲ್ಲ 5:30ಗೆ ಚೆಕಪ್ ಇರೋದು. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಅಮ್ಮ ಮತ್ತು ನಮ್ಮ ಅಕ್ಕ ಟೆಂಪಲ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಯಶಿಕೂ ಮತ್ತು ಖುಷಿನೂ ಇಲ್ಲಿ ನನ್ನ ಜೊತೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೇ ಹಾಯ್ ಮಾ. ಹಾಯ್ ಗೈಸ್, ಇನ್ನೊಂದು ಗೊತ್ತಾ, ನಮ್ಮ ಖುಷಿ ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ. ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ ಅಂದರೆ ನಾರ್ಮಲ್ ಮ್ಯಾನೇಜ್ ಮಾಡ್ತಾಳೆ, ಅಷ್ಟು ಇಂಗ್ಲೀಷ್ ಮಾತಾಡ್ತಾಳೆ. 1ನೇ ಕ್ಲಾಸ್ಗೆ ಅಷ್ಟು ಇಂಗ್ಲೀಷ್ ಮಾತಾಡೋದು ಸ್ವಲ್ಪ ರೇರ್ ಅಂತಲೇ ಅನ್ಕೋಬೋದು. ಅವಳು ಮಾತಾಡೋದು ನೋಡಿ ಒಂದು ಕ್ಷಣ ನಾನೇ ನಿಲ್ಸೇ ಬಿಡ್ತೀನಿ ನಾನು ಮಾತಾಡೋದನ್ನ. ಯಾಕಂದರೆ ಅವಳಿಗೆ ಇಷ್ಟೊಂದು ಚೆನ್ನಾಗಿ ಬರುತ್ತಾ, ಅಯ್ಯೋ ನಾವು ಇದು ಕಲಿತೇ ಇರಲಿಲ್ವಲ್ಲಪ್ಪ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಟಿಫನ್ ಎಲ್ಲ ತಿಂದು ಇವಾಗ ಜಸ್ಟು ಫ್ರೆಶಪ್ ಆಗಿ ಬಂದಿದ್ದೀನಿ. ಇವಾಗ ಟೈಮ್ ಬಂದು 1 o'clock. ಸೊ ಪೂಜೆ ಎಲ್ಲ ಮುಗೀತು. ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಮಳೆ, ಬೇಕಾದರೆ ಮಳೆದೇ ಸೌಂಡು ಬರ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಹೋಗಬೇಕು ಚೆಕಪ್ಗೆ, ಏನು ಹೇಳ್ತಾರೆ ಗೊತ್ತಿಲ್ಲ, ಎತ್ಕೊಳ್ಳೋಕ್ಕಾಗಲ್ಲಮ್ಮ. ಸೊ ಇವತ್ತು ಹೋಗಿ ಅಂದರೆ ಅವ್ರು ಮತ್ತೆ ನಾಳೆನೂ ಬರ್ಕೊಡ್ತಾರೆ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು 5:30ಗೆ ಅವ್ರು ಬರೋದ್ರಿಂದ ಸೊ ನಾಳೆನೇ ಅವರು ಸ್ಕ್ಯಾನಿಂಗ್ ಹೋಗಿ ಹೇಳೋದು. ಹೋಗಬೇಕು. ಆ್ಯಂಡ್ ಇನ್ನೊಂದು ಇವ್ರನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ಬೇಕಂತೆ. ಅಷ್ಟೊತ್ತಿಂದ ಹೇಳ್ತಾನೆ ಅವರೇ, ಚಿಕ್ಕಿ ಎಕ್ಸಿಬಿಷನ್ ಕರ್ಕೊಂಡು ಹೋಗು ಅಂತ. ಸೊ ಕರ್ಕೊಂಡು ಹೋಗಬೇಕು, ಬಟ್ ನಾನೇ ಹೋಗೋದಕ್ಕೆ ಆಗ್ತಾ ಇಲ್ವಲ್ಲ, ಹಂಗಾಗಿ ಓಡಾಡ್ತಾನೆ, ನಾನು ಎಲ್ಲೂ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಇದ್ದೀನಿ. ಆ್ಯಕ್ಚುಲಿ ನಾನು ಈ ಸಲ ದಸರಕ್ಕೆ ನಿಮಗೆಲ್ಲ ಫ್ಲವರ್ ಶೋ ಆಗಿರ್ಬೋದು, ಆಹಾರ ಮೇಳ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಿಬಿಷನ್ ಅಲ್ಲೂ ಕೂಡ ಇದೆಯಲ್ಲ, ಸೊ ಎಲ್ಲನೂ ಕೂಡ ವಿಡಿಯೋ ಮಾಡಿ ತೋರಿಸೋಣ ಒಂದು ಬ್ಲಾಗಲ್ಲಿ ಹೇಳ್ಕೊಂಡಿದ್ದೆ. ಗೈಸ್ 1 ನಿಮಿಷ ಇವಳು ನೋಡಿ, ಶೋ ಕ್ಯೂಟ್. ಸೊ ಹಾಗಾಗಿ ಎಲ್ಲ ವೀಡಿಯೋಸ್ ಮಾಡಿ ತೋರಿಸೋಣ ಅಂದ್ಕೊಂಡೆ. ಏನು ಮಾಡೋದು, ನಾನು ಹೋಗಂಗಿಲ್ಲ, ನಾನು ಕೂಡ ನೋಡಿಲ್ಲ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ಎಲ್ಲ ದಸರಾಗೆ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಮಾಡೋದು, ಈ ಸಲ ಕರೆಕ್ಟ್ ನಾನು ಯಾರೂ ಕೂಡ ಹಾಕ್ತಾ ಇಲ್ಲ, ನಾನೇ ದಸರಾ ಕ್ಲೀನಾಗಿ ನೋಡ್ತಾ ಇಲ್ಲ. ಸೊ ನೆಕ್ಸ್ಟು ಸಲ ನಮ್ಮ ಪುಟ್ಟ ಪ್ರಪಂಚದಲ್ಲಿ ಇನ್ನೊಂದು ಪುಟ್ಟ ಪ್ರಪಂಚ ಆ್ಯಡ್ ಆಗಿ ಚೆನ್ನಾಗಿ ಅವಾಗ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಬಂದು ನಮ್ಮ ಅಕ್ಕನೂ ಕೂಡ ಈ ಸಲ ದಸರಾ ರಜಕ್ಕೆ ಖುಷಿ ಯಶಿಕೂನ ನಮ್ಮ ಮನೆಗೆ ನಾನು ಹೇಳಿದ್ದು ಬನ್ನಿ ಅಂತ. ಅವರು ಕೂಡ ಬರೋಂಗಿಲ್ಲ, ಅಂದರೆ ನಾನೇ ಹೋಗ್ತಾ ಇಲ್ವಲ್ಲ, ಹೆಂಗೆ ಕರ್ಕೊಂಡು ಹೋಗ್ಲಿ ಅವ್ರನ್ನ, ಹಂಗಾಗಿ ಅವರು ಕೂಡ ಅಲ್ಲೇ ಇರ್ತಾರೆ. ಆ್ಯಂಡ್ ಇನ್ನೊಂದು ಖುಷಿ, ನೀನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ನೀನು ನನಗೆ? ಎಕ್ಸಿಬಿಷನ್. ಅದು ಬಿಟ್ಟು ಮೈಸೂರಲ್ಲಿ ಮೈಸೂರಲ್ಲಿ ಝೂಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ನಾನು ಒಂದಷ್ಟು ರೈಲ್ವೆ ಮ್ಯೂಸಿಯಮ್ಮು ಮತ್ತು ಹೇಳಿದ್ನಲ್ಲ ಓದ್ ಬ್ಲಾಗಲ್ಲಿ ಪಯಣ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂದರೆ ಕಾರ್ ಮ್ಯೂಸಿಯಮ್ಗೆ. ಬಟ್ ಏನು ಮಾಡೋದು, ನಾನೇ ಹೋಗ್ತಾ ಇಲ್ಲ. ಯಾಕೆ ಸೈಲೆಂಟಾಗಿ ಇರಬೇಕು, ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಏನು ಮಾಡೋದು, ನಾನೇ ಹೋಗೋದಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೊಂದು ನೈಲ್ಸ್ ನೋಡಿ ಎಷ್ಟು ಶುದ್ಧ ಬೆಳೆಸ್ಬಿಟ್ಟಿದ್ದೀನಿ. ಅದನ್ನೇ ಹೇಳ್ತಾ ಇದ್ವು ನಮ್ಮ ಅಕ್ಕ, ಕಟ್ ಮಾಡು, ಇಲ್ಲ ಡಾಕ್ಟ್ರ್ ಹೇಳ್ತಾರೆ ನೋಡು ನಿಮಗೆ ಕಟ್ ಮಾಡು, ಏನು ಇಷ್ಟು ಶುದ್ಧ ಬೆಳೆಸಿದ್ದೀರಾ ಅಂತ ಹೇಳ್ತಾರೆ ಅಂತ. ನನಗೊಂಥರ ಫೀಲ್, ಯಾಕಂದರೆ ನನಗೆ ತುಂಬ ಚೆನ್ನಾಗಿ ನೈಲ್ಸ್ ಬೆಳೆಯುತ್ತೆ. ಸೊ ಕೆಲವೊಬ್ಬರಿಗೆ ಬೆಳೆಯೋದೇ ಇಲ್ಲ, ಅದು ಫೀಲ್ ಇರುತ್ತೆ. ಆ್ಯಂಡ್ ಇನ್ನೊಂದು ಕೆಲವೊಂದಷ್ಟು ಜನ ನೈಲ್ ಹಾರ್ಟ್ ಮಾಡಿಸ್ತಾರೆ, ಅಂದರೆ ಯಾವುದೋ ಪ್ಲಾಸ್ಟಿಕ್ ನೈಲ್ಸ್ನ ಅಂಟಿಸ್ಕೊಂಡು. ಸೊ ನಮಗೆ ಒರಿಜಿನಲ್ ಆಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಕೆಲಸ ಮಾಡಿದ್ರು ಕೂಡ ಆರಾಮ್ಸಾಗಿ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಇನ್ನೊಂದು ಇದು ತುಂಬ ಉದ್ದ ಬಂದಿದೆ ಇವಾಗ ಹೇಳ್ಬೇಕಂತಂದರೆ, ಇಲ್ಲಿ ನೋಡಿ ನೋಡ್ತಾ ಬಂದಿದೆ, ತಮ್ಮ ಫಿಂಗರ್ದು ಎಷ್ಟು ಉದ್ದ ಇದೆ. ಬಟ್ ಏನಂತಂದರೆ ಈ ಸಲ ಸ್ವಲ್ಪ ಕೆಲಸ ಕಮ್ಮಿ ಮಾಡಿದ್ದೀನಲ್ವ, ಅಂದರೆ ರೆಸ್ಟಲ್ಲಿ ಇದೆಯಲ್ವಾ, ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಇಲ್ಲಾಂದರೆ ಸ್ವಲ್ಪ ಹಿಂಗೆ ಬೆಂಡ್ ಆಗ್ತಾ ಇತ್ತು. ನಾನು ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ನಮ್ಮಮ್ಮ ಅವರು ದೇವಸ್ಥಾನದಿಂದ ಬಂದಿರ್ತಾರೆ. ಸೊ ಅವ್ರು ಬಂದಮೇಲೆ ಹೋಗೋದು. ಆ್ಯಂಡ್ ಇನ್ನೊಂದು ಗೈಸ್, ಎಲ್ಲ ವ್ಯೂಸ್ ಚೆನ್ನಾಗಿ ಬರ್ತಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು. ನೀವು ಬಿಗಿನರ್ಸು, ಇವಾಗ ಸ್ಟಾರ್ಟಪ್ಪು ನಿಮ್ಮದು, ಆದರೂ ವ್ಯೂಸ್ ಚೆನ್ನಾಗಿದೆ, ಪರವಾಗಿಲ್ಲ, ಹಾಗೆ ಹೀಗೆ ಅಂತ ನೋಡಿದ್ರೆ ಇವಾಗ ನಂದು ವ್ಯೂಸ್ ಕಮ್ಮಿ ಆಗಿಬಿಟ್ಟಿದೆ. 3 ವ್ಲಾಗೇನೋ ವ್ಯೂಸ್ ಕಮ್ಮಿ ಆಗಿದೆ. ಸೊ ನೆಕ್ಸ್ಟು ನಾನು ವ್ಲಾಗ್ ಅಪ್ಲೋಡ್ ಮಾಡೋದು ಆಯುಧ ಪೂಜೆದು. ಸೊ ನೋಡಬೇಕಾದ್ರೂ ವ್ಯೂಸ್ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಓಕೆ ಗೈಸ್, ನಾನು ನಮ್ಮ ಮಮ್ಮಿಯವ್ರು ಬರ್ತಾರಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಗೈಸ್, ನಮ್ಮ ಯಶಿಕಾ ನೋಡಿ ಏನು ಆಟ ಆಡ್ತಾವಳೆ ಅಂತ. ಯಶಿಕಾ ಏನು ಆಟ ನಿಮ್ಮ ಇದು? 2, 4, 5.
5 ಹಿಂಗೆ ಬಿಟ್ಬಿಟ್ಟು ಏಯ್! ಏ 2 ಆಗೈತೆ ಆಗ್ಲೇ ಏನು ಅಲ್ಲ ಏನು ಪ್ಲಾನ್ ನೋಡಿ ಕೈ ಸುಡು 2 ಹೊಡ್ಬಿಟ್ಟು ಮತ್ತೆ 1ರಿಂದನೇ ಲೆಕ್ಕ ಹಾಕ್ತಾವಳೆ ಗೈಸ್ ಎಳೆ ಮಗ ಕೂತೈತೆ ನೋಡಿ ಆಟ ಆಡೋಕೆ ನೀನು ಕಜೆ ಚೆನ್ನಾಗಿ ಕೊಡೋದು ಇಟ್ಲೆ ಓ ತಡಿ 1 3 5 ಕಂಡು ಹೊಡಿಲೆ 5 ಹೊಡಿ ಓ ರಸಿಕೊಂಡ್ ಕಜ ಈಗ 2 3 4 5 ಇದ್ಯಾವುದೋ ಆಟ ಆಡ್ತಾವ್ರೆ ನೋಡಿ ಪಾಪ ಮಗ ಉಚ್ಕೋತಾದಲ್ಪ ನಮ್ದು ಉಸ್ಲೆ 5 ಯಶಕ ಹೊಡಿ ಈಗ ಲೆಕ್ಕ ಎಲ್ಲ ನೋಡಿ ಈಗ 2ರಿಂದ ಲೆಕ್ಕ ತಗೊಳ್ಳಲ್ಲ ಹೇಳು ಹೊಡಿಲಿ 3 ಕತ್ ಹೊಡಿ ಇಲ್ಲಿ ನೋಡಿ 1 ಶುಬ್ಬಿ ಅಲ್ಲ ಶುಬ್ಬಿ ಗೈಸ್ ನಾವು ಹಾಸ್ಪಿಟಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಆಟೋ ಗಾಡಿ ಎಲ್ಲ ಅಂದರೆ ಏನಂತಾರೆ ಕುಲ್ಕುತ್ತೆ ಅಂತ ಆಮೇಲೆ ನಾನು ಓಡಾಡೇ ಇಲ್ಲ ತುಂಬ ದಿನ ಆಗಿತ್ತು ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹಾಸ್ಪಿಟಲ್ಲಿ ಹೋಗಿ ತೋರಿಸ್ತೀನಿ ನಾನು ನಮ್ಮ ಮಮ್ಮಿ ನಮ್ಮ ಪಾಪು ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕವ್ರು ಬಂದಿಲ್ಲ ಬರೀ ನಾನು ಒಬ್ಳೆ ಬಂದಿರೋದು ನನ್ನ ತಂಗಿ ಬಂದಿಲ್ಲ ಅವಳು ಬಂದಿಲ್ಲ ನಮ್ಮ ಮಮ್ಮಿ ನನ್ನ ತಂಗಿ ಬಂದಿಲ್ಲ ನಾವು 5:15 ಹಾಸ್ಪಿಟಲ್ ಹತ್ರ ಹೋದ್ವಿ ಡಾಕ್ಟ್ರು ಆಲ್ರೆಡಿ ಇದ್ದರು ಪೇಷಂಟು ಜಾಸ್ತಿ ಜನ ಏನಿರಲಿಲ್ಲ ಒಂದು 3 ಮೆಂಬರ್ಸ್ ಏನೋ ಇದ್ದರು ನಾನು 4ನೇವಳು ಸೊ ಸರಿ ಅಂದ್ಬಿಟ್ಟು ನಾನು ಅವ್ರು 3 ಜನ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಎಲ್ಲರೂ ಪ್ರೆಗ್ನೆಂಟೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಒಬ್ಬರು ಪೇಷಂಟ್ನ ನೋಡೋದು ಸೊ ಪ್ರೆಗ್ನೆಂಟ್ನ ಕ್ಲೀನಾಗಿ ನೋಡಬೇಕಲ್ವ ಅವರು ಅಂದರೆ ಏನು ಎತ್ತ ಎಲ್ಲ ಪ್ರತಿಯೊಂದನ್ನು ಕೇಳಿಕೊಂಡು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತಿತ್ತು ಅದಕ್ಕೆ ನಾನು ಸರಿ ಆಯಿತು ಜನ ಇಷ್ಟಿದ್ದಾರೆ ಅಂದ್ಕೊಂಡು ಕೂತಿದ್ದೆ ಡಾಕ್ಟ್ರಿಗೆ ನಿನ್ನ ಉಗುರು ಎಷ್ಟು ಬೆಳೆದೈತೆ ನೋಡಿ ಅಂತ ಹೇಳ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ನಿನ್ನ ಉಗುರು ನೋಡಿ ನೀವೇ ಬೆಳ್ಳ ಕಟ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಗಾಯ್ಸ್ ಉಗುರು ಎಷ್ಟು ಬೆಳೆಸ್ಕೊಂಡಾಳೆ ಕಟ್ ಮಾಡಿ ಅಂತ ಹೇಳ್ತೀಯಾ ಕಟ್ ಮಾಡಿ ಅಂತ ಹೇಳ್ತೀನಿ ಗೈಸ್ ಇವಳು ಡಾಕ್ಟ್ರ್ ಫಸ್ಟ್ ಕಂಪ್ಲೇಂಟ್ ಅದನ್ನೇ ಹೇಳ್ತಾಳಂತೆ ಇಲ್ಲಿ ಗಾಯ್ಸ್ ನಾಯಿ ಮರಿ ಥರನೇ ಐತೆ ತಾನೇ ಡಾಕ್ಟ್ರು ಏನಂತೇಳು ಗೊತ್ತಾ ಈ ಥರ ಉಗುರು ಬೆಳೆಸೋದು ನಾಯಿಗಳಿಗೂ ಹಿಂಗೆ ಇರ್ತದೆ ನಾಯಿ ಮರಿಗೂ ನೀನು ನಾಯಿ ಅಂತ ಕೇಳ್ತಾವಳೆ ಸುದ್ದಿ ಬರ್ಸ್ಬಿಟ್ಯಾ ಇಷ್ಟೈತೆ ನಾನು ಮಹೇಂದ್ರ ಮೆಡಿಕಲ್ ಹತ್ರ ತೋರಿಸ್ತಾ ಇರೋದು ನಾನು ದಿವ್ಯತಾ ಮ್ಯಾಮು ಅಲ್ಲಿಗೂ ಬರ್ತಾರೆ ಮತ್ತು ಕೇರ್ನಗರದಲ್ಲಿ ಒಂದು 2-3 ಕಡೆ ಅಂದರೆ ಕ್ಲಿನಿಕ್ಗೆ ಅವರು ಹೋಗ್ತಾರೆ ಸೊ ಹಾಗಾಗಿ ನಾನು ಮಹೇಂದ್ರ ಕ್ಲಿನಿಕ್ ಹತ್ರ ತೋರಿಸ್ತಾ ಇದ್ದೀನಿ ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ಇಲ್ಲೇ ತೊಗೋಬೇಕು ಸೊ ಅಲ್ಲೇ ತೊಗೋತಾ ಇದ್ದೆ ನಾನು 1 ಮಂತ್ಗೆ ಬರೆದಿದ್ದಾರೆ ಟ್ಯಾಬ್ಲೆಟ್ನ ನೀನು ಮಾತ್ರ ಡ್ಯಾನ್ಸ್ ಮಾಡ್ತೀನಿ ನೀನು ಮಾತ್ರ ತೀಟೆ ಗಾಯಿಸಿ ಇವಳು ಚಿಕ್ಕಿ ತೀಟೆ ಗಾಯಿಸಿ ಇವಳು ಅದಕ್ಕೆ ಕರ್ಕೊಬರ್ಬಿಡ್ದು ಗಾಯಿಸಿ ಇನ್ಮೇಲಿಂದ ಎಲ್ಲಿ ಕರ್ಕೊಂಡು ಹೋಗ್ಬೇಕೀಗ ನಿನ್ನ ಓ ಶಟ್ ಹಾಂ ಬಿಲ್ ನೆಕ್ಸ್ಟ್ ಬಂದಾಗ ಇದೆ ನನ್ನ ಟ್ಯಾಬ್ಲೆಟು ಹೇಳಿಲ್ವಾ ನಿನ್ನ ಡಾಕ್ಟ್ರಿಗೆ ಹೇಳಿಲ್ಲ ಗೈಸ್ ಫೀಲ್ ಆಯ್ತಾಳು ಅವಳು ಡಾಕ್ಟ್ರಿಗೆ ಹೇಳಿಲ್ಲ ಅಂತ ಹೇಳಿಲ್ಲ ಏನು ಬಾಯ್ ಹೇಳ್ಬಿಟ್ಟೆ ಡಾಕ್ಟ್ರು ಹೋದರು ಏನು ಗೈಸ್ ಅಲ್ಲಿ ಈ ಚೆಕಪ್ದು ವಿಡಿಯೋ ಮಾಡು ಅಂತಂದರೆ ಜಲಸ ಒಂದ್ಸಲ ಬೈಸ್ಕೊಂಡ್ಳು ತಾನೇ ನೀನೇ ತಾನೇ ಬುದ್ಧಿ ಯಾಕೆ ವಿಡಿಯೋ ಮಾಡೋಣ ಅಂತ ಆಯ್ತಾ ಪಾಪಚೆ ದಿನ ರಾತ್ರಿ ಹೊತ್ತಾಗಿ ದಿನ ಬೆಳಗ್ಗೆ ಬೆಳಿಗ್ಗೆ ರಾತ್ರಿ 2 ಸಲನೂ ಹೇಳೋರಲ್ಲ ಅವರು ರಾತ್ರಿ ಹೊತ್ತು ಗೈಸ್ ನಾನು ಇವಾಗ ಜಸ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದೆ ನಾನು ಅಂದ್ಕೊಂಡಿದ್ದೆ ಡಾಕ್ಟರು
ನಾಳೆನೇ ಸ್ಕ್ಯಾನಿಂಗ್ ಹೇಳ್ತಾರೆ ಅಂದ್ಕೊಂಡಿದ್ದೆ, ಏನು ಅಂತ ಗೊತ್ತಿಲ್ಲ. ನಾಳೆ ಬರಲಿಲ್ಲ, ಹಬ್ಬದ ದಿನವೇ ಬರೆದಿದ್ದಾರೆ. ಅಂದರೆ ವಿಜಯದಶಮಿ ಅಲ್ಲ, 12ನೇ ತಾರೀಕು ಬರೆದಿದ್ದಾರೆ. ಅದು ಸ್ಯಾಟರ್ಡೆ ಹೋಗಿ ಮಾಡಿಸ್ಬೇಕು. ಸ್ಯಾಟರ್ಡೆ ಅಂತಂದರೆ ಹಬ್ಬಕ್ಕೆ ಹೆಂಗಿದ್ರು ಸಂಜು ಊರಿಗೆ ಬಂದಿರ್ತಾನೆ, ಅಲ್ಲೇ ಇರ್ತಾನಲ್ಲ, ಹಾಗಾಗಿ ಅವಾಗ ಸಂಜುನೇ ಕರ್ಕೊಂಡೋಗಿ ಮಾಡಿಸ್ತೀನಿ ಸ್ಕ್ಯಾನಿಂಗ್ನ. ಆ್ಯಕ್ಚುಲಿ ಎಲ್ರಿಗೂ ನಾಳೆನೇ ಬರೆಯೋದು, ಅಂದರೆ 1.5 ಮಂತ್ಗೆಲ್ಲ ಸ್ಕ್ಯಾನಿಂಗ್ ಬರೀತಾರೆ. ಬಟ್ ನನಗೆ 1 ವೀಕ್ ಎಕ್ಸ್ಟ್ರಾ ಆಗಲಿ ಆಮೇಲೆ ಮಾಡಿಸಿ ನೀವು ಅಂತ ಹೇಳಿದ್ರು. ಗೊತ್ತಿಲ್ಲ ಏನು ಅವ್ರು ಲೀವ್ ಇದ್ದಾರಾ ಅಥವಾ ಈಗ ಮೊದಲನೇದು ಅಬೌಟ್ ಆಯ್ತಲ್ಲ ಅಂತ ಈ ಥರ ಬರ್ಸಿದ್ದಾರಾ ಏನು ಅಂತ ಗೊತ್ತಿಲ್ಲ. ಆವಾಗಲೇ ಹೋಗ್ಬೇಕಾದ್ರೆ ವೀಡಿಯೋಸ್ ಮಾಡ್ಕೋತೀನಿ. ಸೊ ಒಳಗಡೆ ಸ್ವಲ್ಪ ಡಿಸ್ಟರ್ಬೆನ್ಸು ಅಂತ ನಾನು ಈಚೆ ಬಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಮ್ಮ ಖುಷಿ ಯಶಿಕಾ ನಮ್ಮ ಮಮ್ಮಿಗೆ ಬೋರ್ವೆಲಲ್ಲಿ ನೀರು ಹೊತ್ಕೊಡೋಕ್ಕೆ ಅಂತ ಹೋಗಿದ್ದಾರೆ. ನಾವ್ಯಾರು ನೀರು ತರಲ್ವಲ್ಲ, ಹಂಗಾಗಿ ಅವರೇ ತರ್ತಾ ಇದ್ದಾರೆ. ನೀರೆಲ್ಲ ಜಾಸ್ತಿ ಖಾಲಿ ಮಾಡಿಬಿಟ್ಟಿದ್ವಿ, ಇವತ್ತು ಫ್ರೈಡೇ ಅಲ್ವಾ, ಹಂಗಾಗಿ ಅಲ್ಲಿಂದ ತುಂಬ್ತಾ ಇದ್ದಾರೆ. ಬೆಳಗ್ಗೆ ಬೇಗನೆ ನೀರು ಬಿಡ್ತಾರೆ. ಸೊ ಹಾಗಾಗಿ 1-2 ಬಿನ್ಗೆ 3 ಬಿನ್ಗೆ ತರ್ತಾರೆ ಅಷ್ಟೇ, ಜಾಸ್ತಿ ಏನು ತರೋದಿಲ್ಲ. 1 ಡೇಗೆ 2 ಟೈಮ್ ಬಿಡ್ತಾರೆ. ಸೊ ಹಾಗಾಗಿ ಏನಿಲ್ಲ. ಇವತ್ತು ಹೇಳಬೇಕಂದ್ರೆ ಬೆಳಗ್ಗೆ ಒಂದೇ ಸಲ ಬಿಟ್ಟಿರೋದು. ಇವಾಗ ಮಧ್ಯಾಹ್ನ ಆಗಲಿ ಇಲ್ಲ ಸಂಜೆ ಆಗಲಿ 1 ಟೈಮ್ ನೀರು ಬಿಡ್ತಾರೆ. ಬಟ್ ಏನೋ ಈ ಸಲ ಬಿಟ್ಟಿಲ್ಲ, ಹಾಗಾಗಿ ಸೊ ತರ್ತಾ ಇದ್ದಾರೆ ಅಮ್ಮ. ಇನ್ನೂ ಏನೂ ಅಡುಗೆ ಮಾಡಿಲ್ಲ, ಏನು ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಗೈಸ್ ನಮ್ಮ ಖುಷಿನ ಕರ್ಕೊಂಡೋಗ್ಬಿಟ್ಟು ತೀಟೆ ಅಂದರೆ ಯಾವ ಥರ ತೀಟೆ ಅಂದರೆ ಏನೂ ಜಾಸ್ತಿ ಮಾತಾಡ್ತಾಗಲಿ ಅಥವಾ ಏನೂ ಮಾಡಲ್ಲ, ನಾರ್ಮಲಾಗಿ ಇರ್ತಾಳೆ. ಆದರೆ ನಮ್ಮ ಜೊತೆ ಕೈ ಹಿಡ್ಕೊಂಡು ಬರಲ್ಲ, ಸುಮ್ಮನೆ ರೋಡ್ ಹೊಂಟೋಯ್ತಾಳೆ. ಆವಾಗ ಸ್ವಲ್ಪ ಭಯ. ಅದಕ್ಕೆ ನಮ್ಮ ಮಮ್ಮಿ ನನಗೆ ಬೈತಾಯಿತ್ತು, ಯಾಕೆ ಕರ್ಕೊಬಂದೆ, ನಿನ್ನೆ ತಾನೇ ಕರ್ಕೊಬಂದಿದ್ದು ಅಂತ. ಹಾಗೆ ನಮ್ಮ ಯಶಿಕಾ ಮಲಗಿಬಿಟ್ಟಿದ್ಲು, ಇಲ್ಲ ಅಂದಿದ್ರೆ ಅವಳನ್ನೂ ಹೋಗ್ಬೇಕಾಗಿತ್ತು. ಸೊ ಒಬ್ಳನ್ನ ಕರ್ಕೊಂಡು ಹೋಗೇ ನಮಗೆ ಸ್ವಲ್ಪ ರಿಸ್ಕ್ ಅಂತ ಅನಿಸ್ತಾ ಇತ್ತು. ಇನ್ನು ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಷ್ಟೇ. ಸೊ ನಮ್ಮ ಅಕ್ಕಂಗೂ ಕೂಡ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಅವಳು ಮಲಗಿದ್ದಾಳೆ, ಅವಳು ರೆಸ್ಟಲ್ಲಿದ್ದಾಳೆ. ಇಲ್ಲ ಅಂತಂದಿದ್ರೆ ಅವಳೇ ಬರ್ತಾಯಿದ್ಲು. ಆ್ಯಂಡ್ ಇವತ್ತು ಯಾಕೋ ನಮ್ಮ ಅಣ್ಣಂಗೂ ಸ್ವಲ್ಪ ಹುಷಾರಿಲ್ಲ, ಸೊ ಅವನು ಮಲಗಿದ್ದಾನೆ. ಮನೇಲಿ ಎಲ್ರಿಗೂ ಆಲ್ಮೋಸ್ಟ್ ಕೆಮ್ಮಿದೆ, ನನ್ನೊಬ್ಳಿಗೆ ಬಿಟ್ಟು. ಆಮೇಲೆ ಇವಾಗ ಬೇರೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಈ 1-2 ಅದು 3 ಮಂತ್ಸ್ವರೆಗೂ ಕೊಟ್ಟಿರೋದು. ನಾನಿವಾಗ 1.5 ಮಂತ್ ಅಂತಂದರೆ ಸೊ 3 ಮಂತ್ವರೆಗೂ ಅಷ್ಟೇ ತೊಗೋಬೇಕು. ಇವಾಗ ನಾನು 30 ಟ್ಯಾಬ್ಲೆಟ್ ತಂದಿದ್ದೀನಿ, ಟೋಟಲ್ ಬಂದು 60 ಟ್ಯಾಬ್ಲೆಟ್ ತಂದಿದ್ದೀನಿ. ಸೊ ತೋರಿಸ್ತೀನಿ ಯಾವ್ಯಾವ ಟ್ಯಾಬ್ಲೆಟ್ ಏನು ಅಂತ. ಇನ್ನೂ ನಾನು ಕೂಡ ನೋಡಿಲ್ಲ, ಆಮೇಲಿಂದ ನೋಡೋಣ ಅಂತ ಅಂದ್ಕೊಂಡು, ಅಂದರೆ ವೀಡಿಯೋ ಮಾಡ್ತೀನಲ್ಲ ಒಟ್ಟಿಗೆ ಹಂಗೆ ನೋಡೋಣ ಅಂತ ಅಂದ್ಕೊಂಡು ಇವಾಗ ಬಂದೆ. ತಡಿಯಪ್ಪ 1-2 ಕ್ಲಿಪ್ಪಿಂಗ್ ತೊಗೊಳೋಣ ಅಂತ. ಅಂದರೆ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಬಿ ಪ್ರೋಟೀನ್ ಕೂಡ ಬರೆದಿದ್ರು, ಅದು ಬಂದು ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಹಾಗಾಗಿ ಅದನ್ನೇನು ತೊಗೊಳ್ಳಿಲ್ಲ. ಸಂಜು ಹೆಂಗಿದ್ರು ಬರ್ತಾರಲ್ಲ, ಸೊ ಅವಾಗ ಅದನ್ನೇ ತರಿಸ್ಕೋತೀನಿ. ನಾನು ಆಲ್ರೆಡಿ ಫಸ್ಟಿಂದನೂ ಅದನ್ನೇ ಕುಡಿತಿದ್ದು, ಬೆಂಗಳೂರಲ್ಲೂ ಅದೇ ಕುಡಿತಿದ್ದೆ, ಇವಾಗಲೂ ಅದೇ ಕುಡಿತಿದ್ದೆ. ಸೊ ಅದನ್ನೇ ತರಿಸ್ಕೋತೀನಿ. ಬಪ್ಪಾಯಿಲಿ ಪಾಪು ಬಾಯಲ್ಲಿ. ಹಾಂ ಅವಳು ವಾಶ್ರೂಮ್ಗೆ ಹೋಗ್ತಾ ಇದ್ದಾಳೆ, ಅದಕ್ಕೆ ಬಂದೇ ಇರು ಅಂತ ಹೇಳ್ತಾ ಇದ್ದಾಳೆ. ಗೈಸ್ ನಮ್ಮ ರೋಡಲ್ಲಂತೂ ನಾಯಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟೈತೆ, ಏನು ಸಣ್ಣ ಮರಿಗಳೇ. ನಾವು ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ದೆ, ನಾನು ಗಾಡೀಲಿ ಹೋಗಿಲ್ಲ, ನಮ್ಮ ಅಣ್ಣಂಗೆ ಹುಷಾರಿಲ್ಲ, ಅಂದರೆ ಗಾಡೀಲಿ ಕರ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ನಿಧಾನಕ್ಕೆ ನಡಿ ಅಂತ ಹೇಳ್ಕೊಂಡು ಬರಬೇಕಾದ್ರೆ ಕರೆಂಟ್ ಹೊಂಟೋಗ್ಬಿಟ್ಟೈತೆ. ಅಲ್ಲಿ ಯಾರೂ ಲೈಟೇ ಹಾಕಿಲ್ಲ ಇನ್ನೂ. ಕಾರೂ ಮತ್ತು ನಾಯಿನೂ ಸೇಮ್ ಮುಂದೆ ಕಲರ್ ಐತೆ. ನಮ್ಮ ಮಮ್ಮಿ ಇನ್ನೇನು ಹಂಗೆ ಕಾಲಿಟ್ಬಿಡ್ತಿತ್ತು. ಆಮೇಲೆ ನನ್ನ ಮಮ್ಮಿ ನಾಯಿ ಅಂತಂದೆ. ಆಮೇಲೆ ಅಯ್ಯೋ ಇದು ಕಾಣಿಸ್ತಾನೆ ಇಲ್ಲ ಅಂತಂತ ಹೇಳ್ತಿದ್ರು. ಬಾ ಮಗಳೇ ಇಲ್ಲಿ ಅರಡಿ ಗ್ಯಾಸ್ ಹೋಯ್ತಾವಳು ಅವಳು ಬೋರ್ವೆಲ್ಲಲ್ಲಿ ನೀರು ಹೊತ್ತಕ್ಕೆ. ಓಕೆ ಗೈಸ್ ಬನ್ನಿ, ಇವಾಗ ಟ್ಯಾಬ್ಲೆಟ್ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಏನು ಅಂತ. ಗೈಸ್ ನೋಡಿ ನೀವು ಎಷ್ಟೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ. ನನಗೆ 30 ದಿನಕ್ಕೆ ಕೊಟ್ಟಿರೋದು, ಅಂದರೆ 3 ತಿಂಗಳವರೆಗೂ ತಗೋಬೇಕಂತೆ. ಇದನ್ನೇ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಬೇಕಂತೆ. ಈ ಟ್ಯಾಬ್ಲೆಟ್ ಬಂದು ಬೆಳಿಗ್ಗೆ ಊಟ ಆದಮೇಲೆ ತಗೊಳ್ಳೋ ಅಂಥದ್ದು. ಸೊ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದಂತೂ ಯಪ್ಪ ಎಷ್ಟು ದಪ್ಪ ಐತೆ ಗೊತ್ತಾ ಗಾಯ್ಸ್. ಇವಾಗ ಓಪನ್ ಮಾಡಿ ತೋರಿಸ್ತಾಳೆ ನೋಡಿ ನಮ್ಮ ಖುಷಿ. ನೋಡಿ ಎಷ್ಟು ದಪ್ಪ ಐತೆ. ಇದು ಬಂದು ನೈಟ್ ಟೈಮು ಊಟ ಆದಮೇಲೆ ಒಂದೇ. ಸೊ ಅದು ಬೆಳಗ್ಗೆ ಮಾತ್ರ ತೊಗೋಬೇಕು, ಇದು ನೈಟ್ ಮಾತ್ರ ತೊಗೋಬೇಕು. ಸೊ ಇದು ಬಂದು 3 ಪ್ಯಾಕ್ ಕೊಟ್ಟಿದ್ದಾರೆ. ಅದು 30 ಟ್ಯಾಬ್ಲೆಟು, ಒಂದರಲ್ಲಿ ಬಂದು 10 ಟ್ಯಾಬ್ಲೆಟ್ ಇದೆ. ಸೊ ಇದು ನಮ್ಮ ಖುಷಿ ಓಪನ್ ಮಾಡಿದ್ಲು, ಅದನ್ನು ಕೂಡ ಓಪನ್ ಮಾಡ್ತೀನಿ ಅಂತಂದ್ಲು, ನಾನು ಬೇಡ ಅಂದೆ. ಆ್ಯಂಡ್ ಸ್ಕ್ಯಾನಿಂಗು ಕೂಡ ಬರೆದಿದ್ದಾರೆ. ಸ್ಕ್ಯಾನಿಂಗು, ಬ್ಲಡ್ ಚೆಕಪ್ಪು, ಥೈರಾಯ್ಡ್ ಟೆಸ್ಟು ಏನೇನು ಬರೆದಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಒಂದು 4-5 ಟೆಸ್ಟ್ ಏನೋ ಬರೆದಿದ್ದಾರೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಏನೇನು ಟೆಸ್ಟ್ ಬರೆದಿದ್ದಾರೆ ಅಂತ. ಸೊ ತೋರಿಸ್ತೀನಿ. ಎಷ್ಟೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನೋಡಿ ಹೆಂಗೆ ನುಂಗೋದು. ನಮ್ಮ ಮಮ್ಮಿ ಆ್ಯಪಲ್ ಕಟ್ ಮಾಡಿಕೊಟ್ಟಿದ್ದಾರೆ ನನಗೂ ಮತ್ತು ಐಕ್ಳಿಗೂ. ಸಿಪ್ಪೆ ಹೊರದ್ಬಿಟ್ಟು ಕಟ್ ಮಾಡಿಕೊಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ಸಿಪ್ಪೆ ಸಮೇತ ತಿನ್ನೋಕ್ಕೇ ಇಷ್ಟ. ಬಟ್ ಅದು ಚಾಕಲ್ಲಿ ನಾವು ಹಿಂಗೆ ಕೆರೆದಾಗ ಏನೋ ಬರುತ್ತಲ್ಲ ಒಂಥರ ಮೇಣ ಥರ. ಸೊ ಹಾಗಾಗಿ ಇವಾಗ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ, ಆ ಥರ ತಿನ್ನಬಾರ್ದು ಅಂತ ಎಲ್ಲ ಹೇಳಿದ್ದಾರೆ, ಆಲ್ರೆಡಿ ಸಜೆಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಸಿಪ್ಪೆ ಹೊರದು ತಿನ್ನೋದನ್ನ ರೂಢಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು. ಮತ್ತು ನಾನು ನಮ್ಮ ಖುಷಿ ಯಶಿಕಂಗೆ ಊಟ ಮಾಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅವ್ರು ಬಂದಾಗಲೆಲ್ಲ ನಾನೇ ಊಟ ಮಾಡಿಸೋದು. ಅಂದರೆ ಅವ್ರು ಅಂದರೆ ತಿನ್ನಲ್ಲ, ಬೇಗನೂ ತಿನ್ನಲ್ಲ, ಜಾಸ್ತಿನೂ ತಿನ್ನಲ್ಲ. ನಾನಾದರೆ ಜಾಸ್ತಿ ಎತ್ಕೊಂಡು ತುರುಕ್ಬಿಡ್ತೀನಿ. ಹಾಗಾಗಿ ಬೇಗ ತಿನ್ಕೊಬಿಡ್ತಾರೆ, ಜಾಸ್ತಿ ಹಾಕಿರ್ತೀನಲ್ಲ ಅಂತ. ಪಾಪ ನಮ್ಮ ಅಣ್ಣಂಗೂ ಹುಷಾರಿಲ್ಲ, ಕೂತವನೆ. ನಾನು ಅವ್ನು ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಬೇಡ, ನಮ್ಮನ್ನು ಮಾತ್ರ ಮಾಡು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು.
ಹಾಗಾಗಿ ತಿನ್ನಿಸ್ತಾ ಇದ್ದೆ ನಾನು ಯಶಿಕಂಗೂ ಖುಷಿಗೂ. ಸೊ ಈ ವಿಡಿಯೋದಲ್ಲಿ ನಾನು ತಿನ್ನಿಸ್ತಾ ಇದ್ದೀನಿ, ಬಟ್ ನನಗೆ ಯಾವುದೋ ಒಂದು ಹುಷಾರಿಲ್ಲದ ವಿಡಿಯೋ ಐತೆ, ಅದರಲ್ಲಿ ನನಗೆ ನನ್ನ ಮಕ್ಕಳು ತಿನ್ನಿಸ್ತಾ ಇದ್ದಾರೆ. ಅಂದರೆ ನಾವೇನು ಕಲಿಸ್ತೀವಿ ಅದನ್ನೇ ನಮ್ಮ ಮಕ್ಕಳು ಕಲಿಯೋದು. ಹಾಗಾಗಿ ಇವಾಗ ನಮ್ಮ ಯಶಿಕಾ ನನಗೆ ವಿಕ್ಸ್ ಹಚ್ಕೊಡ್ತಾ ಇದ್ದಾಳೆ, ನನಗೆ ತಲೆನೋವು ಅಂತಂದಿದ್ದಕ್ಕೆ. ನಾನು ಬಿಸಿನೀರೇನೋ ಕುಡಿತಾ ಇದ್ದೆ, ಎಲ್ಲ ಮಲಗಿದ್ರು, ಎಲ್ಲರಿಗೂ ಹುಷಾರಿಲ್ವಲ್ಲ, ಸೊ ಹಾಗಾಗಿ ಅದಕ್ಕೆ ವಿಕ್ಸ್ ಹಚ್ಕೊಡ್ತಾ ಇದ್ಲು ನನಗೆ ಬಂದ್ಬಿಟ್ಟು. ಚಿಕ್ಕಿ ಹುಷಾರಿಲ್ವ ಚಿಕ್ಕಿ, ನಿಂಗೆ ಏನಾಯಿತು ಚಿಕ್ಕಿ ಅಂತ ಅಂದ್ಕೊಂಡು. ನನಗೆ ಖುಷಿ ತುಂಬ ಇಷ್ಟ, ಬಟ್ ಇವಾಗ ಯಾಕೋ ನಂಗೆ ಯಶಿಕಾನೇ ಜಾಸ್ತಿ ಇಷ್ಟ ಆಯ್ತಾಳೆ. ಯಾಕಂದರೆ ಅವಳ ಮಾತು, ಅವಳ ಬುದ್ಧಿ, ಅವಳು ನಡ್ಕೊಳ್ಳೋ ರೀತಿ ಎಲ್ಲ ಒಂಥರ ದೊಡ್ಡವ್ರ ಥರ. ಅಂದರೆ ದೊಡ್ಡವರು ಹೇಗೆ ನಮ್ಮನ್ನು ಕೇರ್ ಮಾಡ್ತಾರೆ, ಸೊ ಅದೇ ರೀತಿ ಅವಳು ಕೇರ್ ಮಾಡ್ತಾಳೆ. ಅಂದರೆ ನಮ್ಮ ಖುಷಿನೂ ತುಂಬ ಇಷ್ಟನೇ, ಬಟ್ ಯಶಿಕಾ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತಿದ್ದಾಳೆ ಈ ನಡುವೆ. ಗೈಸ್ ಇವಾಗ ಜಸ್ಟ್ ಊಟ ಆಯಿತು, ಸ್ವಲ್ಪ ತಲೆ ನೋಯ್ತಿತ್ತು ಅಂತ ಯಶಿಕಾ ಎಲ್ಲರಿಗೂ ವಿಕ್ಸ್ ಹಚ್ಕೊಟ್ಲು. ನಮ್ಮ ಮಮ್ಮಿಗೆ, ನಮ್ಮ ಅಕ್ಕಂಗೆ, ನನಗೆ, ಖುಷಿಗೆ ಎಲ್ರಿಗೂ ವಿಕ್ಸ್ ಹಚ್ಕೊಟ್ಲು. ಯಶಿಕಾ ಆಗಲೇ ಹೇಳ್ತಿದ್ದಲ್ಲ ಅದು ಹೇಳು ಮಗಳೇ. ಅದೇ ಹೇಳ್ತಿದ್ದಲ್ಲ ಪಾಪು. ಯಶಿಕಾ ಏನು ಹೇಳ್ತಿದ್ಲು ಗೊತ್ತಾ, ನನಗೆ ಬಂದು ಹೊಟ್ಟೆಗೆ ಒದ್ಬಿಟ್ಲು, ಅದಕ್ಕೆ ನಾನು ಹೊಟ್ಟೆಗೆ ಒದಿಬಾರ್ದು ಮಗಳೇ, ಅಲ್ಲಿ ಪಾಪು ಐತೆ ಅಂತ ಹೇಳಿದ್ನ. ಅದಕ್ಕೆ ನೀನೇನಂತ ಕೇಳಿದೆ ಮಗಳೇ ನನಗೆ? ಹೊಟ್ಟೆಲ್ ಪಾಪ ಐತೆ, ಇನ್ನೊಂದ್ಸಲ ಒದಿಯಲ್ಲ ಚಿಕ್ಕಿ, ಸಾರಿ ಚಿಕ್ಕಿ, ಪಾಪನ ಫ್ರೆಂಡ್ ಮಾಡ್ಕೊಡು ಚಿಕ್ಕಿ ಅಂತ ಕೇಳ್ತಿದ್ಲು ಗೈಸ್. ಮುದ್ದು ಗೊಂಬೆ ಇದು ನಮ್ಮನೆ ಮುದ್ದು ಗೊಂಬೆ. ಇವಳು ಗೈಸ್, ಇವಳು ತೀಟೆ ಅಂದರೆ ತೀಟೆ ಆಗ್ಬಿಟ್ಟವಳೆ. ತೀಟೆ ಅಂದರೆ ತೀಟೆ ಆಗ್ಬಿಟ್ಟವಳೆ ಗೈಸ್. ಅದು ವಾಟರ್ ಬಾಟಲ್ಗೆ ಚೆನ್ನಾಗೆ ಚುಚ್ಬಿಟ್ಟು, ಇವಾಗ ರೀಲ್ಸಲ್ಲೆಲ್ಲ ಫೇಮಸ್ ಅಲ್ವಾ, ಸೊ ಚೆನ್ನಾಗಿ ಚುಚ್ಬಿಟ್ಟು ಅದನ್ನು ರಂಗೋಲಿ ಬಿಡಬೇಕಂತೆ, ಅದಕ್ಕೆ ಅಲ್ಲಿ ಚುಚ್ತಾ ಕೂತವಳು ಎತ್ಕೊಂಡು. ಇವಾಗ ಹೋಗಿ ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್, ಸೇ ಬಾಯ್. ಬಾಯ್.